ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ ಸಕ್ಸಸ್ ಆಗಿದೆ. ವಿಶ್ವ ಮಟ್ಟದಲ್ಲಿ ಚೀನಾ ದೇಶ ಫೇಸ್ ಔಟ್ ಆಗಿದೆ. ಪಾಕಿಸ್ತಾನ ಬೆಂಬಲಿಸಿದ ಚೀನಾಗೆ ಭಾರೀ ಮುಖಭಂಗ. ಪಾಕ್ ಜೊತೆ ನಿಂತ ಚೀನಾಗೂ ಕೂಡ ಹಿನ್ನಡೆಯಾಗಿದೆ. ಈಗ ಚೀನಾಗೆ ಹಿನ್ನಡೆ ಮಾಡುವಲ್ಲಿ ಭಾರತ ಯಶಸ್ವಿಯಾಗಿದ್ದು, ಯುಎನ್ಒ ಭದ್ರತಾ ಮಂಡಳಿಯಲ್ಲಿ ಪಾಕ್ ಪರ ನಿಂತಿತ್ತು ಚೀನಾ ನಿಲುವನ್ನ 13 ದೇಶಗಳು ವಿರೋಧಿಸಿವೆ. ರಾಜತಾಂತ್ರಿಕವಾಗಿ ಭದ್ರತಾ ಮಂಡಳಿಯಲ್ಲಿ ಹಿನ್ನಡೆಯನ್ನ ಅನುಭವಿಸಿದೆ ಚೀನಾ. ಆಪರೇಷನ್ ಸಿಂಧೂರದಲ್ಲಿ ಚೀನಾ ಶಸ್ತ್ರಾಸ್ತ್ರಗಳು ಫೇಲ್ ಆಯಿತು. ಪಾಕಿಸ್ತಾನ ಬಳಸಿದ್ದ PL-15 ಮಿಸೈಲ್ ತುಸ್ಪಟಾಕಿ ಆಯಿತು. PL-15 ಮಿಸೈಲ್ ಹೊಡೆದು ಉರುಳಿಸಿದ್ದ ಭಾರತೀಯ ಸೇನೆ. ಇದರ ಜೊತೆಗೆ ಚೀನಾದ HQ-9 ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ವಿಫಲವಾಗಿತ್ತು. ಒಂದು ಕಡೆ ಭಾರತದ ಪ್ರಬಲವಾದ ದಾಳಿಗೆ ಚೀನಾದ ಏರ್ ಡಿಫೆನ್ಸ್ ಸಿಸ್ಟಮ್, ಚೀನಾದ ಕ್ಷಿಪಣಿಗಳು ವಿಫಲವಾಗಿ ಧರೆಗೆ ಉರುಳೋ ಅನಿವಾರ್ಯ ಪರಿಸ್ಥಿತಿ ಸೃಷ್ಟಿಯಾಯಿತು. ಈಗ ಮತ್ತೊಂದು ಕಡೆಯಲ್ಲಿ ಜಾಗತಿಕ ಮಟ್ಟದಲ್ಲೂ ಪಾಕ್ ಪರವಾಗಿ ನಿಂತ ಚೀನಾಗೆ ಭಾರೀ ಮುಖಭಂಗ. ಜೊತೆಗೆ ಚೀನಾದ ಡಿಫೆನ್ಸ್ ಉತ್ಪನ್ನಗಳು ಕಳಪೆ ಅನ್ನೋದು ಇದೀಗ ಜಗಜ್ಜಾಹೀರಾಗಿದೆ. ಚೀನಾದ ಡಿಫೆನ್ಸ್ ಉತ್ಪನ್ನಗಳ ಕಂಪನಿಗಳ ಷೇರಿನ ಬೆಲೆ 9% ಕುಸಿತ ಕಂಡಿದೆ. ಚೀನಾದ ರಕ್ಷಣಾ ಉತ್ಪನ್ನಗಳು ವಿಶ್ವಾಸಾರ್ಹವಲ್ಲ ಅನ್ನೋದು ಇದೀಗ ಚರ್ಚೆಗೆ ಒಳಪಟ್ಟಿದೆ. ಆಫ್ರಿಕಾ, ಮಧ್ಯಪ್ರಾಚ್ಯ ರಾಷ್ಟ್ರಗಳಿಂದ ಚೀನಾ ಶಸ್ತ್ರ ಖರೀದಿ ಮಾಡಲಿಕ್ಕೆ ಇದೀಗ ಹಿಂದೇಟನ್ನ ಹಾಕಲಾಗ್ತಾ ಇದೆ. ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ ಸಕ್ಸಸ್ ಆಗಿದೆ. ವಿಶ್ವ ಮಟ್ಟದಲ್ಲಿ ಚೀನಾ ದೇಶ ಫೇಸ್ ಔಟ್ ಆಗಿದೆ. ಪಾಕಿಸ್ತಾನ ಬೆಂಬಲಿಸಿದ ಚೀನಾಗೆ ಭಾರೀ ಮುಖಭಂಗ. ಪಾಕ್ ಜೊತೆ ನಿಂತ ಚೀನಾಗೂ ಕೂಡ ಹಿನ್ನಡೆಯಾಗಿದೆ. ಈಗ ಚೀನಾಗೆ ಹಿನ್ನಡೆ ಮಾಡುವಲ್ಲಿ ಭಾರತ ಯಶಸ್ವಿಯಾಗಿದ್ದು, ಯುಎನ್ಒ ಭದ್ರತಾ ಮಂಡಳಿಯಲ್ಲಿ ಪಾಕ್ ಪರ ನಿಂತಿತ್ತು ಚೀನಾ ನಿಲುವನ್ನ 13 ದೇಶಗಳು ವಿರೋಧಿಸಿವೆ. ರಾಜತಾಂತ್ರಿಕವಾಗಿ ಭದ್ರತಾ ಮಂಡಳಿಯಲ್ಲಿ ಹಿನ್ನಡೆಯನ್ನ ಅನುಭವಿಸಿದೆ ಚೀನಾ. ಆಪರೇಷನ್ ಸಿಂಧೂರದಲ್ಲಿ ಚೀನಾ ಶಸ್ತ್ರಾಸ್ತ್ರಗಳು ಫೇಲ್ ಆಯಿತು. ಪಾಕಿಸ್ತಾನ ಬಳಸಿದ್ದ PL-15 ಮಿಸೈಲ್ ತುಸ್ಪಟಾಕಿ ಆಯಿತು. PL-15 ಮಿಸೈಲ್ ಹೊಡೆದು ಉರುಳಿಸಿದ್ದ ಭಾರತೀಯ ಸೇನೆ. ಇದರ ಜೊತೆಗೆ ಚೀನಾದ HQ-9 ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ವಿಫಲವಾಗಿತ್ತು. ಒಂದು ಕಡೆ ಭಾರತದ ಪ್ರಬಲವಾದ ದಾಳಿಗೆ ಚೀನಾದ ಏರ್ ಡಿಫೆನ್ಸ್ ಸಿಸ್ಟಮ್, ಚೀನಾದ ಕ್ಷಿಪಣಿಗಳು ವಿಫಲವಾಗಿ ಧರೆಗೆ ಉರುಳೋ ಅನಿವಾರ್ಯ ಪರಿಸ್ಥಿತಿ ಸೃಷ್ಟಿಯಾಯಿತು. ಈಗ ಮತ್ತೊಂದು ಕಡೆಯಲ್ಲಿ ಜಾಗತಿಕ ಮಟ್ಟದಲ್ಲೂ ಪಾಕ್ ಪರವಾಗಿ ನಿಂತ ಚೀನಾಗೆ ಭಾರೀ ಮುಖಭಂಗ. ಜೊತೆಗೆ ಚೀನಾದ ಡಿಫೆನ್ಸ್ ಉತ್ಪನ್ನಗಳು ಕಳಪೆ ಅನ್ನೋದು ಇದೀಗ ಜಗಜ್ಜಾಹೀರಾಗಿದೆ. ಚೀನಾದ ಡಿಫೆನ್ಸ್ ಉತ್ಪನ್ನಗಳ ಕಂಪನಿಗಳ ಷೇರಿನ ಬೆಲೆ 9% ಕುಸಿತ ಕಂಡಿದೆ. ಚೀನಾದ ರಕ್ಷಣಾ ಉತ್ಪನ್ನಗಳು ವಿಶ್ವಾಸಾರ್ಹವಲ್ಲ ಅನ್ನೋದು ಇದೀಗ ಚರ್ಚೆಗೆ ಒಳಪಟ್ಟಿದೆ. ಆಫ್ರಿಕಾ, ಮಧ್ಯಪ್ರಾಚ್ಯ ರಾಷ್ಟ್ರಗಳಿಂದ ಚೀನಾ ಶಸ್ತ್ರ ಖರೀದಿ ಮಾಡಲಿಕ್ಕೆ ಇದೀಗ ಹಿಂದೇಟನ್ನ ಹಾಕಲಾಗ್ತಾ ಇದೆ. ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ ಸಕ್ಸಸ್ ಆಗಿದೆ. ವಿಶ್ವ ಮಟ್ಟದಲ್ಲಿ ಚೀನಾ ದೇಶ ಫೇಸ್ ಔಟ್ ಆಗಿದೆ. ಪಾಕಿಸ್ತಾನ ಬೆಂಬಲಿಸಿದ ಚೀನಾಗೆ ಭಾರೀ ಮುಖಭಂಗ. ಪಾಕ್ ಜೊತೆ ನಿಂತ ಚೀನಾಗೂ ಕೂಡ ಹಿನ್ನಡೆಯಾಗಿದೆ. ಈಗ ಚೀನಾಗೆ ಹಿನ್ನಡೆ ಮಾಡುವಲ್ಲಿ ಭಾರತ ಯಶಸ್ವಿಯಾಗಿದ್ದು, ಯುಎನ್ಒ ಭದ್ರತಾ ಮಂಡಳಿಯಲ್ಲಿ ಪಾಕ್ ಪರ ನಿಂತಿತ್ತು ಚೀನಾ ನಿಲುವನ್ನ 13 ದೇಶಗಳು ವಿರೋಧಿಸಿವೆ. ರಾಜತಾಂತ್ರಿಕವಾಗಿ ಭದ್ರತಾ ಮಂಡಳಿಯಲ್ಲಿ ಹಿನ್ನಡೆಯನ್ನ ಅನುಭವಿಸಿದೆ ಚೀನಾ. ಆಪರೇಷನ್ ಸಿಂಧೂರದಲ್ಲಿ ಚೀನಾ ಶಸ್ತ್ರಾಸ್ತ್ರಗಳು ಫೇಲ್ ಆಯಿತು. ಪಾಕಿಸ್ತಾನ ಬಳಸಿದ್ದ PL-15 ಮಿಸೈಲ್ ತುಸ್ಪಟಾಕಿ ಆಯಿತು. PL-15 ಮಿಸೈಲ್ ಹೊಡೆದು ಉರುಳಿಸಿದ್ದ ಭಾರತೀಯ ಸೇನೆ. ಇದರ ಜೊತೆಗೆ ಚೀನಾದ HQ-9 ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ವಿಫಲವಾಗಿತ್ತು. ಒಂದು ಕಡೆ ಭಾರತದ ಪ್ರಬಲವಾದ ದಾಳಿಗೆ ಚೀನಾದ ಏರ್ ಡಿಫೆನ್ಸ್ ಸಿಸ್ಟಮ್, ಚೀನಾದ ಕ್ಷಿಪಣಿಗಳು ವಿಫಲವಾಗಿ ಧರೆಗೆ ಉರುಳೋ ಅನಿವಾರ್ಯ ಪರಿಸ್ಥಿತಿ ಸೃಷ್ಟಿಯಾಯಿತು. ಈಗ ಮತ್ತೊಂದು ಕಡೆಯಲ್ಲಿ ಜಾಗತಿಕ ಮಟ್ಟದಲ್ಲೂ ಪಾಕ್ ಪರವಾಗಿ ನಿಂತ ಚೀನಾಗೆ ಭಾರೀ ಮುಖಭಂಗ. ಜೊತೆಗೆ ಚೀನಾದ ಡಿಫೆನ್ಸ್ ಉತ್ಪನ್ನಗಳು
ಕಳಪೆ ಅನ್ನೋದು ಇದೀಗ ಜಗಜ್ಜಾಹೀರಾಗಿದೆ. ಚೀನಾದ ಡಿಫೆನ್ಸ್ ಉತ್ಪನ್ನಗಳ ಕಂಪನಿಗಳ ಷೇರಿನ ಬೆಲೆ 9% ಕುಸಿತ ಕಂಡಿದೆ. ಚೀನಾದ ರಕ್ಷಣಾ ಉತ್ಪನ್ನಗಳು ವಿಶ್ವಾಸಾರ್ಹವಲ್ಲ ಅನ್ನೋದು ಇದೀಗ ಚರ್ಚೆಗೆ ಒಳಪಟ್ಟಿದೆ. ಆಫ್ರಿಕಾ, ಮಧ್ಯಪ್ರಾಚ್ಯ ರಾಷ್ಟ್ರಗಳಿಂದ ಚೀನಾ ಶಸ್ತ್ರ ಖರೀದಿ ಮಾಡಲಿಕ್ಕೆ ಇದೀಗ ಹಿಂದೇಟನ್ನ ಹಾಕಲಾಗ್ತಾ ಇದೆ. ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ ಸಕ್ಸಸ್ ಆಗಿದೆ. ವಿಶ್ವ ಮಟ್ಟದಲ್ಲಿ ಚೀನಾ ದೇಶ ಫೇಸ್ ಔಟ್ ಆಗಿದೆ. ಪಾಕಿಸ್ತಾನ ಬೆಂಬಲಿಸಿದ ಚೀನಾಗೆ ಭಾರೀ ಮುಖಭಂಗ. ಪಾಕ್ ಜೊತೆ ನಿಂತ ಚೀನಾಗೂ ಕೂಡ ಹಿನ್ನಡೆಯಾಗಿದೆ. ಈಗ ಚೀನಾಗೆ ಹಿನ್ನಡೆ ಮಾಡುವಲ್ಲಿ ಭಾರತ ಯಶಸ್ವಿಯಾಗಿದ್ದು, ಯುಎನ್ಒ ಭದ್ರತಾ ಮಂಡಳಿಯಲ್ಲಿ ಪಾಕ್ ಪರ ನಿಂತಿತ್ತು ಚೀನಾ ನಿಲುವನ್ನ 13 ದೇಶಗಳು ವಿರೋಧಿಸಿವೆ. ರಾಜತಾಂತ್ರಿಕವಾಗಿ ಭದ್ರತಾ ಮಂಡಳಿಯಲ್ಲಿ ಹಿನ್ನಡೆಯನ್ನ ಅನುಭವಿಸಿದೆ ಚೀನಾ. ಆಪರೇಷನ್ ಸಿಂಧೂರದಲ್ಲಿ ಚೀನಾ ಶಸ್ತ್ರಾಸ್ತ್ರಗಳು ಫೇಲ್ ಆಯಿತು. ಪಾಕಿಸ್ತಾನ ಬಳಸಿದ್ದ PL-15 ಮಿಸೈಲ್ ತುಸ್ಪಟಾಕಿ ಆಯಿತು. PL-15 ಮಿಸೈಲ್ ಹೊಡೆದು ಉರುಳಿಸಿದ್ದ ಭಾರತೀಯ ಸೇನೆ. ಇದರ ಜೊತೆಗೆ ಚೀನಾದ HQ-9 ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ವಿಫಲವಾಗಿತ್ತು. ಒಂದು ಕಡೆ ಭಾರತದ ಪ್ರಬಲವಾದ ದಾಳಿಗೆ ಚೀನಾದ ಏರ್ ಡಿಫೆನ್ಸ್ ಸಿಸ್ಟಮ್, ಚೀನಾದ ಕ್ಷಿಪಣಿಗಳು ವಿಫಲವಾಗಿ ಧರೆಗೆ ಉರುಳೋ ಅನಿವಾರ್ಯ ಪರಿಸ್ಥಿತಿ ಸೃಷ್ಟಿಯಾಯಿತು. ಈಗ ಮತ್ತೊಂದು ಕಡೆಯಲ್ಲಿ ಜಾಗತಿಕ ಮಟ್ಟದಲ್ಲೂ ಪಾಕ್ ಪರವಾಗಿ ನಿಂತ ಚೀನಾಗೆ ಭಾರೀ ಮುಖಭಂಗ. ಇದರ ಜೊತೆಗೆ ಚೀನಾದ ಡಿಫೆನ್ಸ್ ಉತ್ಪನ್ನಗಳು ಕಳಪೆ ಅನ್ನೋದು ಇದೀಗ ಜಗಜ್ಜಾಹೀರಾಗಿದೆ. ಚೀನಾದ ಡಿಫೆನ್ಸ್ ಉತ್ಪನ್ನಗಳ ಕಂಪನಿಗಳ ಷೇರಿನ ಬೆಲೆ 9% ಕುಸಿತ ಕಂಡಿದೆ. ಚೀನಾದ ರಕ್ಷಣಾ ಉತ್ಪನ್ನಗಳು ವಿಶ್ವಾಸಾರ್ಹವಲ್ಲ ಅನ್ನೋದು ಇದೀಗ ಚರ್ಚೆಗೆ ಒಳಪಟ್ಟಿದೆ. ಆಫ್ರಿಕಾ, ಮಧ್ಯಪ್ರಾಚ್ಯ ರಾಷ್ಟ್ರಗಳಿಂದ ಚೀನಾ ಶಸ್ತ್ರ ಖರೀದಿ ಮಾಡಲಿಕ್ಕೆ ಇದೀಗ ಹಿಂದೇಟನ್ನ ಹಾಕಲಾಗ್ತಾ ಇದೆ. ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ ಸಕ್ಸಸ್ ಆಗಿದೆ. ವಿಶ್ವ ಮಟ್ಟದಲ್ಲಿ ಚೀನಾ ದೇಶ ಫೇಸ್ ಔಟ್ ಆಗಿದೆ. ಪಾಕಿಸ್ತಾನ ಬೆಂಬಲಿಸಿದ ಚೀನಾಗೆ ಭಾರೀ ಮುಖಭಂಗ. ಪಾಕ್ ಜೊತೆ ನಿಂತ ಚೀನಾಗೂ ಕೂಡ ಹಿನ್ನಡೆಯಾಗಿದೆ. ಈಗ ಚೀನಾಗೆ ಹಿನ್ನಡೆ ಮಾಡುವಲ್ಲಿ ಭಾರತ ಯಶಸ್ವಿಯಾಗಿದ್ದು, ಯುಎನ್ಒ ಭದ್ರತಾ ಮಂಡಳಿಯಲ್ಲಿ ಪಾಕ್ ಪರ ನಿಂತಿತ್ತು ಚೀನಾ ನಿಲುವನ್ನ 13 ದೇಶಗಳು ವಿರೋಧಿಸಿವೆ. ರಾಜತಾಂತ್ರಿಕವಾಗಿ ಭದ್ರತಾ ಮಂಡಳಿಯಲ್ಲಿ ಹಿನ್ನಡೆಯನ್ನ ಅನುಭವಿಸಿದೆ ಚೀನಾ. ಆಪರೇಷನ್ ಸಿಂಧೂರದಲ್ಲಿ ಚೀನಾ ಶಸ್ತ್ರಾಸ್ತ್ರಗಳು ಫೇಲ್ ಆಯಿತು. ಪಾಕಿಸ್ತಾನ ಬಳಸಿದ್ದ PL-15 ಮಿಸೈಲ್ ತುಸ್ಪಟಾಕಿ ಆಯಿತು. PL-15 ಮಿಸೈಲ್ ಹೊಡೆದು ಉರುಳಿಸಿದ್ದ ಭಾರತೀಯ ಸೇನೆ. ಇದರ ಜೊತೆಗೆ ಚೀನಾದ HQ-9 ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ವಿಫಲವಾಗಿತ್ತು. ಒಂದು ಕಡೆ ಭಾರತದ ಪ್ರಬಲವಾದ ದಾಳಿಗೆ ಚೀನಾದ ಏರ್ ಡಿಫೆನ್ಸ್ ಸಿಸ್ಟಮ್, ಚೀನಾದ ಕ್ಷಿಪಣಿಗಳು ವಿಫಲವಾಗಿ ಧರೆಗೆ ಉರುಳೋ ಅನಿವಾರ್ಯ ಪರಿಸ್ಥಿತಿ ಸೃಷ್ಟಿಯಾಯಿತು. ಈಗ ಮತ್ತೊಂದು ಕಡೆಯಲ್ಲಿ ಜಾಗತಿಕ ಮಟ್ಟದಲ್ಲೂ ಪಾಕ್ ಪರವಾಗಿ ನಿಂತ ಚೀನಾಗೆ ಭಾರೀ ಮುಖಭಂಗ. ಇದರ ಜೊತೆಗೆ ಚೀನಾದ ಡಿಫೆನ್ಸ್ ಉತ್ಪನ್ನಗಳು ಕಳಪೆ ಅನ್ನೋದು ಇದೀಗ ಜಗಜ್ಜಾಹೀರಾಗಿದೆ. ಚೀನಾದ ಡಿಫೆನ್ಸ್ ಉತ್ಪನ್ನಗಳ ಕಂಪನಿಗಳ ಷೇರಿನ ಬೆಲೆ 9% ಕುಸಿತ ಕಂಡಿದೆ. ಚೀನಾದ ರಕ್ಷಣಾ ಉತ್ಪನ್ನಗಳು ವಿಶ್ವಾಸಾರ್ಹವಲ್ಲ ಅನ್ನೋದು ಇದೀಗ ಚರ್ಚೆಗೆ ಒಳಪಟ್ಟಿದೆ. ಆಫ್ರಿಕಾ, ಮಧ್ಯಪ್ರಾಚ್ಯ ರಾಷ್ಟ್ರಗಳಿಂದ ಚೀನಾ ಶಸ್ತ್ರ ಖರೀದಿ ಮಾಡಲಿಕ್ಕೆ ಇದೀಗ ಹಿಂದೇಟನ್ನ ಹಾಕಲಾಗ್ತಾ ಇದೆ.